ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ, ಹೋಟೆಲ್ ಸ್ಟೈಲ್ದು. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಮಶ್ರೂಮನ್ನು ನಾನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಇಟ್ಟಿದ್ದೀನಿ. 2 ಈರುಳ್ಳಿ, 3 ಟೊಮಾಟೊ, 8 ಹಸಿಮೆಣಸಿನ್ಕಾಯಿ, 2 ಇಂಚು ಶುಂಠಿ, ಬೆಳ್ಳುಳ್ಳಿ ಒಂದು 10 ಎಳೆಗಳು, 2 ಟೇಬಲ್ ಸ್ಪೂನ್ ಧನಿಯಾ, ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಪಲಾವ್ ಎಲೆ 2 ಒಗ್ಗರಣೆಗೆ, ಪುದೀನ 1 ಕಪ್ಪು, ಕೊತ್ತಂಬರಿ ಮತ್ತು ಪಾಲಕ್ ಏನಿದೆ ಫ್ರೆಂಡ್ಸ್, ಇದು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಏನಕ್ಕಂದರೆ ನಾವು ಇವಾಗ ಹೋಟೆಲ್ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಗ್ರೀನ್ ಕಲರ್ ಬೇಕು ನಮಗೆ. ಸೊ ಹಾಗಾಗಿ ಗ್ರೀನ್ ಕಲರ್ ಬರಲಿಕ್ಕೆ ಇದು ಹೋಟೆಲಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಹತ್ರ ಕೂಡ ಇತ್ತು, ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಏನೇನು ನಾನು ಮಸಾಲೆಗಳು ತೋರಿಸ್ದೆ ಅದೆಲ್ಲವನ್ನು ಹಾಕಿ ನಾವು ಈರುಳ್ಳಿ ಟೊಮಾಟೊ 2 ಬಿಟ್ಟು ಇನ್ನೆಲ್ಲವನ್ನು ಹಾಕಿ ರುಬ್ಬಿ ಒಂದು ಸ್ಮೂತ್ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಾನೆಲ್ಲವನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ನಂದು ವಾಯ್ಸ್ ಚೇಂಜ್ ಆಗಿದೆ. ಬಟ್ ಆದರೂ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಪೇಸ್ಟ್ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕಲಿಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಉದ್ದುದ್ದವಾಗಿ ಟೊಮಾಟೊ, ಈರುಳ್ಳಿ ಎರಡನ್ನೂ ನಾನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಗ್ಯಾಸ್ ಆನ್ ಮಾಡೋಣ. ನಾನು ಕುಕ್ಕರಲ್ಲೇ ನಾರ್ಮಲಿ ಜಾಸ್ತಿ ಮಾಡೋದು. ಇವಾಗ ನಾನು 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು 100 ml ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಕಟ್ ಮಾಡಿ ಹಾಕಿರುವಂಥ ಈರುಳ್ಳಿ ಮತ್ತು ಪಲಾವ್ ಎಲೆಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಚೆನ್ನಾಗಿ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಪುದೀನವನ್ನು ನಾನು ತೆಗೆದಿಟ್ಟಿದ್ದೆ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ. ಎಣ್ಣೆಯಲ್ಲಿ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬಿರಿಯಾನಿ ಅಂತ ಹೇಳಿದ್ರೆ ಅದರಲ್ಲಿ ಪಲಾವ್ ಬಿರಿಯಾನಿ ಅಂತ ಹೇಳಿದ್ರೆ ಅದರಲ್ಲಿ ಪುದೀನ ಫ್ಲೇವರ್ ಚೆನ್ನಾಗಿ ಬರಬೇಕು. ಸೊ ಉಪ್ಪು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ನಾನು. ಇಲ್ಲಿ ನಾನು ಮಾಡ್ತಾ ಇರುವಂಥದ್ದು 2 ಲೋಟ ಅಕ್ಕಿಯಲ್ಲಿ. ಸೊ ಅದರ ಅಳತೆನೇ ನಾನು ತೋರಿಸ್ತಾ ಇರೋದು. ಸೊ ಈರುಳ್ಳಿ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ರೆಡಿ ಇರುವಂಥ ಮಸಾಲೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ನೀವು ನೋಡಿಬೇಕಾದ್ರೆ ಸೈಡ್ಸಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಾದ್ಮೇಲೆ ಇದಕ್ಕೆ ಟೊಮಾಟೋನ ಹಾಕಬೇಕು. ಈ ಟೊಮಾಟೊ ಏನಿದೆ ಫ್ರೆಂಡ್ಸ್, ನೀವು ರುಬ್ಬಿ ಕೂಡ ಹಾಕೋಬೋದು. ಮಕ್ಕಳಿದ್ದಾರೆ ಮನೆಯಲ್ಲಿ, ಇನ್ನೊಂದಕ್ಕೆ ಹಾಗೆ ಇಷ್ಟಪಡಲ್ಲ ಅಂದರೆ ನೀವು ಟೊಮೊಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು. ನಾನು ಇಲ್ಲಿ ಕಟ್ ಮಾಡಿನೇ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಮಶ್ರೂಮ್ ಹಾಕಿ ಎಲ್ಲವನ್ನು ಕಲರ್ ಈಗಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ಕಲರ್. ಸೊ ಈಗ ಇದನ್ನು 5 ಮಿನಿಟ್ಸ್ ಸ್ವಲ್ಪ ಸಾಫ್ಟ್ ಆಗಿ ಮಶ್ರೂಮು. ಸೊ ಹಾಗಾಗಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಅದಾದಮೇಲೆ ನಾನು ನೆನೆಸಿಟ್ಕೊಂಡಿದ್ದೆ. ಸೊ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಹೇಳಿದ್ನಲ್ಲ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಬೇಕಾಗ್ತದೆ. ನಾನಿಲ್ಲಿ ನಮ್ಮ ಅಕ್ಕಿಗೆ ಬೇಕು ಅಂತಲೇ 4 ಗ್ಲಾಸ್ ಹಾಕ್ತಿದ್ದೀನಿ. ನೀವು ಅದಕ್ಕೆ ಅಳತೆ ಬೇಕು ಅಂತ ಹೇಳಿದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಬರುತ್ತೆ. ಸೊ ನೀವು ನೋಡ್ಬಿಟ್ಟು ಹಾಕಿ. ಸೊ ನೋಡಿ, ಕಲರ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆಯಿತು. ಲಾಸ್ಟಲ್ಲಿ ನಾನೊಂದು ಲಿಂಬೆಹಣ್ಣು ಇಟ್ಕೊಂಡಿದ್ದೆ. ಆ ಲಿಂಬೆಹಣ್ಣನ್ನು ಕಟ್ ಮಾಡಿ ಅದ್ರ ಜ್ಯೂಸನ್ನು ಹಾಕಿದ್ದೀನಿ. ಸೊ ಎಲ್ಲ ಮುಗಿಸಿ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ವಿಷಲ್ ಹಾಕೋಣ. ಮತ್ತು ನಾರ್ಮಲಿ ಒಂದು 3 ಸೀಟಿ ಬರೋ ತನಕ ಮಾಡಿ ಫ್ರೆಂಡ್ಸ್. ರೈಸ್ ಅಲ್ವಾ, ಸೊ ಹಾಗಾಗಿ ಬೇಕಾಗುತ್ತೆ. ಅದು ವಿಷಲ್ ಬರೋ ತನಕ ನಾನು ತನಕ ಪಚ್ಚಡಿ ರೆಡಿ ಮಾಡ್ಕೊಳ್ಳೋಣ. ರಾಯ್ತಾ ಅಂತ ಹೇಳ್ತಾರೆ ನೋಡಿ. ಹಾಂ
ಆಫ್ ದ ಮೈ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ಇದು ನನಗೆ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿ. ನೋಡಿ ಹೇಗಾಗಿದೆ ಕಲರು, ತುಂಬ ಚೆನ್ನಾಗಿ ಬಂದಿದೆ. ಸೊ ಲಾಸ್ಟ್ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್. ನಾನು ಹೋಟ್ಲಲ್ಲಿ ನೋಡಿದ್ದು. ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ನಂದಿನಿ ತುಪ್ಪವನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ನೋಡೋದಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು.